ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಅಂದ್ಕೋಬೋದು ಮೇಡಮ್ ನಾನು ಇವಾಗ ರ್ಯಾಲ್ಸನ್ ಮಿಷಿನ್ ತೊಗೋತಾ ಇದ್ದೀನಿ, ಏನು ಮಾಡೋದು? ಮತ್ತು ರ್ಯಾಲ್ಸನ್ ಮಿಷಿನ್ ಇನ್ನೂ ತೊಗೊಂಡಿಲ್ಲ, ನೀವು ನಿಜವಾಗ್ಲೂ ಫ್ರೀಯಾಗಿ ಕಲಿಸ್ಕೊಡ್ತೀರಾ ಆನ್ಲೈನಲ್ಲಿ? ಈ ಥರ ಹೇಳ್ತಾ ಇದ್ದೀರಲ್ಲ, ಒಂದು ತಿಂಗ್ಳಿಗೆ ನಾವು ಕಲಿತೀವಿ ಅಂದ್ರೇ 3,000 4,000 ತೊಗೋತಾರೆ, ಅಂಥದ್ರಲ್ಲಿ ನೀವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಡೌಟ್ ಬರ್ತಾ ಇದೆ ಅಲ್ವಾ? ನೋಡಿ, ನಮ್ಮ ಗ್ರೂಪಲ್ಲಿ 21 ಜನ ಕಲಿತಾ ಇದ್ದಾರೆ. ನೋಡಿ, ಇದೆಲ್ಲ ಒಬ್ಬೊಬ್ಬರು ಹೊಸ ಮಿಷಿನ್ ತೊಗೊಂಡು ನಮ್ಮ ವೀಡಿಯೋಸ್ನ ನೋಡಿ ಹೊಸ ಮಿಷಿನ್ನ ತೊಗೊಂಡು ಕಲ್ತಿರೋದು. ಕೆಲವೊಬ್ಬರು 1 ವರ್ಷನೇ ಆಗಿರುತ್ತೆ ಮಿಷಿನ್ ತೊಗೊಂಡು, ಆಮೇಲೆ ಅವ್ರು ಪ್ರಾಕ್ಟೀಸ್ ಮಾಡಿರೋದು. ಮತ್ತು ಮುಂಚೆಯಿಂದನೂ ಪ್ರಾಕ್ಟೀಸ್ ಮಾಡೋರಿದ್ದಾರೆ, ಅವರು ಮತ್ತೆ ನಮ್ಮ ಕ್ಲಾಸ್ ನೋಡಿ ಇನ್ನೂ ಇಂಪ್ರೂವ್ ಆಗಿದ್ದಾರೆ. ನಾವು ನಿಜವಾಗ್ಲೂ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಮಷಿನ್ ಎಂಬ್ರಾಯ್ಡ್ರಿ. ಯಾಕೆ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ, ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮಷಿನ್ ಎಂಬ್ರಾಯ್ಡ್ರಿನ ಕಲಿಬೇಕು, ಮತ್ತು ಪ್ರತಿಯೊಬ್ಬರು ಕೂಡ ಬ್ಲೌಸ್ಗೆ ಡಿಸೈನ್ ಹಾಕಬೇಕು, ಬ್ಲೌಸ್ ಕಟ್ಟಿಂಗು, ಬ್ಲೌಸ್ ಸ್ಟಿಚಿಂಗ್ ಎಲ್ಲರೂ ಕಲ್ತಿರ್ತೀರ. ಆದರೆ ಎಂಬ್ರಾಯ್ಡ್ರಿನ ಯಾರೂ ಕಲ್ತಿರಲ್ಲ, ಯಾಕಂತಂದರೆ ಅದನ್ನ ಯಾರೂ ಹೇಳ್ಕೊಡಲ್ಲ. ಆನ್ಲೈನಲ್ಲಿ ಹೇಳ್ಕೊಡ್ತಾರೆ, ಅದನ್ನ ನೋಡಿ ಕಲಿಯೋಕ್ಕಾಗಲ್ಲ. ಯಾಕಂದರೆ ನೋಡಿ ಕಲಿಬೋದು, ಅಷ್ಟು ಪ್ರಾಕ್ಟೀಸ್ ತೊಗೋಬೇಕಾಗುತ್ತೆ ತುಂಬ. ಅದೇ ಆನ್ಲೈನ್ ಕ್ಲಾಸಲ್ಲಿ ಏನು ಮಾಡ್ತಾರೋ ಅದನ್ನು ನಾವು ಫ್ರೀಯಾಗಿ ಯೂಟ್ಯೂಬಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ತರಬೇತಿ 1ರಿಂದ ಶುರು ಮಾಡಿದ್ದೀವಿ, ಇವಾಗ ತರಬೇತಿ 8 ನಡೀತಾ ಇದೆ. ಇದೆಲ್ಲ ಅವರು ಪ್ರಾಕ್ಟೀಸಿಂಗ್ ಅವರು ನಮ್ಮ ವೀಡಿಯೋಸ್ನ ಫಸ್ಟ್ ಕ್ಲಾಸು ಮತ್ತು 2ನೇ ಕ್ಲಾಸು ನೋಡಿಯೇ ಮಾಡಿರೋದು. ಡಿಸೈನ್ಸ್ ಎಲ್ಲ 7ನೇ ಕ್ಲಾಸ್ವರೆಗೂ ಇನ್ನೂ ಬಂದೇ ಇಲ್ಲ ಅವರು. ಇವಾಗ 8ನೇ ಕ್ಲಾಸ್ ನಡೀತಾ ಇದೆ. ಜಸ್ಟ್ ಒಂದು 15 ಡೇಸ್ ಆಯ್ತು ಅಷ್ಟೇ ನಾನು ಕ್ಲಾಸ್ ಶುರು ಮಾಡಿ. ಅಂಥದ್ರಲ್ಲಿ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಈ ಥರ ಎಲ್ಲ ಇಮೇಜ್ ಕಳಿಸಿದ್ದಾರೆ ಅಂತಂದರೆ ನಿಮಗೂ ಕುತೂಹಲ ಬರ್ಬೋದು, ನೀವು ಕಲಿತೀರಾ ಅನ್ನೋ ಇಂಟ್ರೆಸ್ಟ್ನ ಪಡ್ತೀರಾ. ಅಯ್ಯೋ ಕಲಿಯೋಕ್ಕಾಗಲ್ಲ ಅಂತ ಮೂಲೆ ಇಟ್ಟಿರೋ ಮಿಷಿನ್ ಎಲ್ಲ ಈಚೆಗೆ ತೊಗೊಬನ್ನಿ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮಷಿನ್ ಎಂಬ್ರಾಯ್ಡ್ರಿನ ಕಲಿಬೇಕು, ಪ್ರತಿಯೊಬ್ಬರು ಮುಂದೆ ಬರಬೇಕು ಅನ್ನೋ ಉತ್ಸಾಹದಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಯಾರ್ಯಾರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀರಾ, ಕೈಯನ್ನು ಮೂವ್ ಮಾಡೋಕ್ಕಾಗುತ್ತೆ, ಕಾಲು ಮೂವ್ ಮಾಡೋಕ್ಕಾಗಲ್ಲ, ಕಾಲು ಮೂವ್ ಮಾಡೋಕ್ಕಾಗುತ್ತೆ, ಕೈ ಮಾಡೋಕ್ಕಾಗಲ್ಲ, ಅವರು ಮನೇಲಿ ಕೂತಿರೋರು, ಪ್ರತಿಯೊಬ್ಬ ಅಂಗವಿಕಲತೆ ಇದೆ ನನಗೆ ಅಂತ ಕೊರತೆಯಿಂದ ಮನೇಲಿ ಕೂತಿರೋರು ಕೂಡ ಮಹಿಳೆಯರು ನನಗೆ ಕಾಲ್ ಮಾಡಿ ನಾನು ನಿಮ್ಮ ಸಜೆಷನ್ ಕೊಡ್ತೀನಿ ಏನು ಮಾಡೋದು ಅಂತ. ಆ ಥರ ನೀವು ಬಿಸ್ನೆಸ್ಸ ಇಂಪ್ರೂವ್ ಮಾಡ್ಬೋದು. ದಯವಿಟ್ಟು ಎಲ್ಲರಿಗೂ ಹೇಳೋದು ಏನಂತಂದರೆ, ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ನೀವು ದುಡ್ಡು ಸಂಪಾದನೆ ಮಾಡೋ ಥರ ಆಗಿ, ಮನೆಯಲ್ಲಿ ಖರ್ಚು ಬರುತ್ತೆ, ಮಕ್ಕಳನ್ನ ಸಾಕೋಬೇಕಾಗುತ್ತೆ, ತುಂಬ ಬಡತನದಲ್ಲಿರ್ತಾರೆ, ಅವರೆಲ್ಲ ತುಂಬ ಮುಂದೆ ಬರಬೇಕು. ಅವರು ಕೂಡ ಬಡವರಾಗಿರಬಾರ್ದು, ಶ್ರೀಮಂತರಾಗಬೇಕು. ಒಂದು ಬಿಸ್ನೆಸ್ ಅಂತ ಮಾಡಿ ಒಂದು ಹೆಸರು ಉಳಿಸ್ಬೇಕು. ಆ ಜಾಗದಲ್ಲಿ ಈ ಥರ ಮಷಿನ್ ಎಂಬ್ರಾಯ್ಡ್ರಿ ಮಾಡ್ತಿದ್ರು ಅಂತ. ಮತ್ತು ಹ್ಯಾಂಡಿಕ್ಯಾಪ್ಟ್ ಆಗಿರೋರಿಗೆ ಒಂದು ಚಾಯ್ಸ್ ಕೊಡ್ತಾ ಇದ್ದೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ, ನಾನು ನಿಮಗೆ ಬಿಸ್ನೆಸ್ನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬೇಕಂದರೆ ನಿಮಗೆ ಮೆಕ್ಯಾನಿಕ್ ಕಳಿಸಿ ಯಾವ ಥರ ಮಷಿನ್ ತೊಗೊಳ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಲದ ಮೇಲೆ ಕೂತ್ಕೊಂಡು ಮಷಿನ್ ಆಪ್ರೇಟ್ ಮಾಡೋ ಥರ ನಾನು ನಿಮಗೆ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಹ್ಯಾಂಡಿಕ್ಯಾಪ್ಟ್ ಆಗಿರೋರು, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ಮನೇಲಿ ಕೂತಿರೋರು, ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕಳಿಸಿ ಅಂತೂ ಬಿಡಲ್ಲ, ನಿಮ್ಗೊಂದು ಜೀವನಕ್ಕೆ ದಾರಿನ ನಾನು ಮಾಡ್ತೀನಿ. ನನ್ನ ಮೇಲೆ ಭರವಸೆ ಇಡಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೆಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಮೂಲೆಯಲ್ಲಿ ಸುಮ್ಮನೆ ಕೂತಿದ್ದಾರೋ ಅವರೆಲ್ಲ ಈ ಇಮೇಜ್ನ ನೋಡಿ ಎದ್ದೇಳಿ, ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತ ನೋಡಿ ತುಂಬ ಖುಷಿ ಆಗ್ತಾಯಿದೆ ನನಗೆ. ಅವ್ರು ಪ್ರಾಕ್ಟೀಸ್ ಮಾಡಿರೋದನ್ನೆಲ್ಲ ನೋಡ್ತಾ ಇದ್ದರೆ. ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಹೊಸ್ದಾಗಿ ಮಿಷಿನ್ ತೊಗೊಂಡು ಕಲಿತಿರೋರು ಇದ್ದಾರೆ, ಮುಂಚೆನೂ ಕಲ್ತಿರೋರು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ನಾನು ಚಾನಲ್ಲೇ ನೋಡಿ ಕಲ್ತರು ಅಂತ ನಾನು ಹೇಳಲ್ಲ, ಯಾಕಂದರೆ ನನ್ನ ಚಾನಲ್ ನೋಡಿ ಒಂದು 10 ಜನ ಮಿಷಿನ್ ತೊಗೊಂಡಿರ್ಬೋದು, ಮತ್ತು 10 ಜನ ಕೂಡ ಪ್ರಾಕ್ಟೀಸ್ ಹೊಸ್ದಾಗಿ ಮಾಡ್ತಾಯಿರ್ಬೋದು. ಇನ್ನೊಂದು 10 ಜನ ಮುಂಚೆನೂ ಪ್ರಾಕ್ಟೀಸ್ ಮಾಡಿ ಮಾಡೋಕ್ಕಾಗಲ್ಲ ಅಂತ ಒಂದು 5 ಜನ ಬಿಟ್ಟಿರೋರು ಇದ್ದಾರೆ. ಇನ್ನೊಂದು 5 ಜನ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಚಾನಲ್ ನೋಡಿ ಡಿಸೈನ್ಸ್ ಎಲ್ಲ ಕಲಿತಾ ಇದ್ದಾರೆ. ದಯವಿಟ್ಟು ನಾನು ಇವಾಗ ನಮ್ಮ ವೀಡಿಯೋ ನೋಡ್ತಾ ಇರೋರು ನಾನು ಹೇಳೋದನ್ನ ಕೇಳಿಸ್ಕೊತಾ ಇದ್ದರೆ ದಯವಿಟ್ಟು ಹೇಳಿ. ನಿಮ್ಮ ಅಕ್ಕಪಕ್ಕ ಯಾರಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ದಯವಿಟ್ಟು ಅವ್ರಿಗೆ ನನ್ನ ಸಜೆಸ್ಟ್ ಮಾಡಿ. ನಾನು ಅವ್ರಿಗೆ ಯಾವ ಥರ ಬಿಸ್ನೆಸ್ನ ಮಾಡಬೇಕು ಮತ್ತು ಅವ್ರಿಗೆ ಜೀವನಕ್ಕೆ ಯಾವ ಥರ ದಾರಿ ಕಂಡ್ಕೋಬೇಕು ಅಂತ ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಎಷ್ಟೇ ಕೆಲಸ ಇದ್ರೂ ನಾನು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಅವ್ರನ್ನ ಮುಂದೆ ತರಬೇಕಷ್ಟೇ, ಅದೊಂದೇ ಗುರಿ ನನಗಿರೋದು. ಅವರು ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ, ಜೀವನ ಸಾಗಿಸೋಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಟೀಕೆ ಮಾಡ್ತಾರೆ. ಪಾಪ ಅಂಗವಿಕಲರಿಗೆ ಅವರು ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿರ್ತಾರೆ. ಪಾಪ ಅಂಥವ್ರಿಗೆಲ್ಲ ನಾವು ಏನು ಮಾಡಬೇಕು, ಬೆಂಬಲ ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು, ಅವ್ರಿಗೂ ಒಂದು ದಾರಿ ಅಂತ ನಾವು ತೋರಿಸ್ಬೇಕು. ಅವರು ಸಂಪಾದನೆ ಮಾಡಬಲ್ಲರು, ಅವರು ಯಾರಿಗಿಂತ ಏನು ಕಮ್ಮಿ ಇಲ್ಲ, ಚೆನ್ನಾಗಿರೋರಿಗಿಂತ ಅವರೇ ಸಾಧನೆ ಮಾಡೋದು ಚೆನ್ನಾಗಿ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಅದಕ್ಕೆ ಚೆನ್ನಾಗಿರೋರಿಗಿಂತ ದೇವರು ಏನಾದರೂ ಒಂದರಲ್ಲಿ ಕೊರತೆ ಇಟ್ಟಿರ್ತಾರಲ್ಲ, ಅವ್ರನ್ನ ಇಂಪ್ರೂವ್ ಮಾಡಬೇಕು ಅನ್ನೋದೇ ನಮ್ಮ ಈ ಚಾನಲ್ನ ಹೋಪ್ ಅಂತ ಅಂದ್ಕೊಳ್ಳಿ. ಚೆನ್ನಾಗಿರೋರನ್ನ ಇಂಪ್ರೂವ್ ಮಾಡೇ ಮಾಡ್ತೀವಿ. ಪಾಪ ಅವ್ರಿಗೆ ಕಾಲು ಕೈ ಆ ಥರ ಎಲ್ಲ ಇರಲ್ಲ, ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡೋದು ಅದನ್ನ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ, ದಯವಿಟ್ಟು ಯಾರಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವ್ರಿಗೆ ಸಜೆಸ್ಟ್ ಮಾಡಿ, ದಯವಿಟ್ಟು ಅವ್ರನ್ನ ಇಂಪ್ರೂವ್ ಮಾಡಬೇಕು, ಅವ್ರಿಗೊಂದು ಜೀವನಕ್ಕೆ ದಾರಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ದಯವಿಟ್ಟು ನಿಮ್ಮಲ್ಲಿ ಕೋರ್ಕೊಳ್ಳೋದಿಷ್ಟೇ, ಈ ನಂಬರ್ನ ಎಲ್ಲ ಕಡೆ ಸೆಂಡ್ ಮಾಡಿ. ಪ್ರತಿಯೊಬ್ಬ ಮಹಿಳೆಗೂ ಟೈಲರಿಂಗ್ ಮಾಡೋದು ಹೇಗೆ ಮತ್ತು ಎಂಬ್ರಾಯ್ಡ್ರಿ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಕಲಿಸ್ಕೊಡ್ತೀವಿ. ಈ ನಂಬರ್ನ ಪ್ರತಿಯೊಂದು ಕಡೆಗೂ ಕಳಿಸಿ, ಅವರು ನಾನು ಕಾಲ್ ಮಾಡಲಿ, ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ವಿವರ್ಸ್.
ಥ್ಯಾಂಕ್ ಯು ಸೋ ಮಚ್ ಆಲ್ ವೀವರ್ಸ್. ದಯವಿಟ್ಟು ಯಾರ್ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರೋ ಅವ್ರು ಈಗಲೇ ಪ್ರತಿಯೊಂದು ಕಡೆಗೂ ವೀಡಿಯೋ ಸೆಂಡ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಲವ್ ಯು ಆಲ್.